ನಮಸ್ಕಾರ, ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಬಕ್ರೀದ್ ಹಬ್ಬ ಹಾಗೂ ಲೋಕಸಭಾ ಚುನಾವಣೆ ಫಲಿತಾಂಶದ ಪ್ರಯುಕ್ತ ರೋಣ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ. ರೋಣ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶ ಹಾಗೂ ಬಕ್ರೀದ್ ಹಬ್ಬದ ಪ್ರಯುಕ್ತ ಎಎಸ್ಐ ಚಂದ್ರು ತಿರ್ಲಾಪುರ್ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಿನಾಂಕ 4/6/2024ರಂದು ಲೋಕಸಭಾ ಫಲಿತಾಂಶ ತಿಳಿಯಲಿದ್ದು, ಜಿಲ್ಲಾಧಿಕಾರಿಗಳು ಗದಗ್ರವರು ಆದೇಶದ ಮೇರೆಗೆ 5ಕ್ಕಿಂತ ಹೆಚ್ಚು ಜನರು ಗುಂಪುಗೂಡಿ ಓಡಾಡುವವರನ್ನ ಸಭೆ ಸಮಾರಂಭ, ಮೆರವಣಿಗೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತಹ ಯಾವುದೇ ಕೃತ್ಯದಲ್ಲಿ ತೊಡಗುವುದನ್ನು ನಿಷೇಧಿಸಲಾಗಿದೆ. ಸದರಿ ಆದೇಶದ ಉಲ್ಲಂಘನೆ ಮಾಡಿದ್ದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಹಾಗೂ ನಮ್ಮ ದೇಶವು ಎಲ್ಲ ಹಬ್ಬ ಹಾಗೂ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವ ಜಾತ್ಯತೀತ ರಾಷ್ಟ್ರವಾಗಿದೆ. ಹಬ್ಬಗಳು ಶಾಂತಿ ಸಾಮರಸ್ಯದ ಪ್ರತೀಕವಾಗಿವೆ. ರೋಣ ಪಟ್ಟಣವು ಶಾಂತಿಗೆ ಹೆಸರುವಾಸಿಯಾಗಿದ್ದು, ಪ್ರತಿಯೊಬ್ಬರೂ ಕಾನೂನಾತ್ಮಕವಾಗಿ ನಡೆದುಕೊಂಡು ಇನ್ನೊಬ್ಬರ ಧಾರ್ಮಿಕತೆಗೂ ಧಕ್ಕೆ ಆಗದಂತೆ ನಡೆದುಕೊಳ್ಳಬೇಕು. ಸರ್ಕಾರದ ಆದೇಶವನ್ನು ಎಲ್ಲರೂ ಪಾಲಿಸುವ ಮೂಲಕ ಇಲಾಖೆಗೆ ಸಹಕರಿಸಿ ಎಂದು ಮನವಿ ಮಾಡಿದರು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪುರಸಭೆ ಸದಸ್ಯ ಸಂಗಪ್ಪ ಜಿಡಿ ಬಾಗಿಲ್ ಅವರು ಹಾಗೂ ಇನ್ನೋರ್ವ ಸದಸ್ಯ ಸಂತೋಷ ಕಡಿವಾಲ್ ಅವರು ಮಾತನಾಡಿದರು. ಎಲ್ಲ ಹಬ್ಬಗಳನ್ನು ನಾವು ಶಾಂತಿಯುತವಾಗಿ ಆಚರಿಸ್ತಾ ಬಂದಿದ್ದೇವೆ. ಶಾಂತಿ ಸೌಹಾರ್ದತೆಯ ಇನ್ನೊಂದು ಹೆಸರೇ ರೋಣ. ಎಲ್ಲ ಸಮಾಜದವರು ಪಟ್ಟಣದಲ್ಲಿ ಹಬ್ಬಗಳಲ್ಲಿ ಅಣ್ಣ ತಮ್ಮಂದಿರಂತೆ ಭಾಗವಹಿಸಿ ಆಚರಿಸ್ತಾ ಬಂದಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ವೀರಪ್ಪ ತೆಗಿನಮನಿ, ಮುಸ್ತಫಾ ಬೇಪಾರಿ, ಮೊಹಮ್ಮದ್ ಬೇಪಾರಿ, ಅಬ್ಬು ಹಸೂರು, ಅಂಜು ಬೇಪಾರಿ, ಬಸವರಾಜ್ ಕಾಳೆ, ರುದ್ರೇಶ್ ಮಾದರ್, ರಮೇಶ್ ನಡುವಿನಮನಿ ಇನ್ನು ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ರಮೇಶ್ ನಂದಿ, ಉಪಸಂಪಾದಕರು. ಇವತ್ತಿನ ದಿವಸ ಎರಡು ಉದ್ದೇಶದಿಂದ ಈ ಕಾರ್ಯಕ್ರಮ, ಎರಡು ವಿಷಯ. ಮೊದಲನೇದಾಗಿ ನಾಳೆ ಏನೈತೆ ಅನ್ನೋದು ಆಲ್ಮೋಸ್ಟ್ ಆಲ್ ಎಲ್ಲ ನಾಳೆ 4ನೇ ತಾರೀಕು ಲೋಕಸಭೆ ಚುನಾವಣೆಯ ಫಲಿತಾಂಶ ಇದು ಮೊದಲನೇದು. ಈ ಉದ್ದೇಶವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಏನು ಹೊರಡಿಸ್ಯಾರ? ಇದೇ ಉದ್ದೇಶದಿಂದ 1 ಪಾರ್ಟಿ ಫೋರ್ ARPC ಪ್ರಕಾರ ಸಾರ್ವಜನಿಕರು 5 ಮಂದಿ 5ಕ್ಕಿಂತ ಹೆಚ್ಚು ಮಂದಿ ತಿರುಗಾಡೋದಿಲ್ಲ, ಯಾವುದೇ ಮಾರಕಾಸ್ತ್ರಗಳನ್ನು ಕೊಟ್ಕೊಂಡು ಅಡ್ಡಾಡೋದಿಲ್ಲ. ಹಂಗೇನಾದರೂ ಹೆಚ್ಚು ಕಡಿಮೆ ಶಾಂತಿ ಈ ಸಭೆಗಳಾದರೂ ಸಮಾರಂಭಗಳಾದರೂ ಯಾವ ನಡೆಯಂಗಿಲ್ಲ. ಹಂಗೇನಾದರೂ ಕಾನೂನು ಕ್ರಮ ತಗೊಳ್ರಿ ಅನ್ನೋ ಒಂದು ಉದ್ದೇಶದಿಂದ 1 ಪಾರ್ಟಿ ಫೋರ್ ARPC ಕೇಸ್ ಮಾಡಕ್ಕೆ ಸೂಚನೆ ಕೊಟ್ಟರೆ ಅದಕ್ಕೆ ತಿಳಿದಿರುವಂತೆ ಅದ್ರ ಬಗ್ಗೆ ಎಲ್ಲರಿಗೂ ಇದು ಏನು ಹೊಸದಲ್ಲ, ಒಟ್ಟು ದೇಶ ಇತ್ತು. ಇದು ಒಂದೇ ವಿಷಯ. ಎರಡನೇದು ಬಕ್ರೀದ್ ಹಬ್ಬ ಐತೆ ಮುಂದೆ. ಬಕ್ರೀದ್ ಹಬ್ಬ ಪ್ರಯುಕ್ತ ಶಾಂತಿ ಸಭೆಯನ್ನು ಇದ್ರೊಳಗೆ ಹಿಂದೂ ಮುಸ್ಲಿಂ ಎಲ್ಲರೂ ಈ ವಿಷಯವಾಗಿ ಹೊಸದಾಗಿ ಏನು ಆಚರಣೆ ಮಾಡೋಕತ್ತಿಲ್ಲ, ತಾವಾಗಂತೂ ಇದು ವರ್ಷ ಆಚರಣೆ ಮಾಡ್ತೀರಿ. ಈ ವಿಷಯವಾಗಿ ಯಾರು ಏನಾದರೂ ಹೇಳೋದಿತ್ತು ಅಂತ ನನ್ನ ಹೆಸರು ಚಂದ್ರಶೇಖರ್ ತಿರ್ಲಾಪುರ್, CPIPC ಈಗ ನಾವು ಹೊಸದಾಗಿ ಬಂದು ನೇರವಾಗಿ ಇನ್ನೊಬ್ಬರಿಗೆ ತಿಳ್ಕೊಬೇಕು ಅಥವಾ ಹೇಳ್ಬೇಕು ಮಾಡ್ಬೇಕಪ್ಪ ಅಂದ್ರೆ ನೇರವಾಗಿ ಬಂದು 4 ಮಂದಿಗೆ ನೀಡ್ರಿ. ಅದರಿಂದ ತಿಳ್ಕೊಳ್ಳುವಂಥ ಜನರು ಸಹಿತವಾಗಿ ತಿಳ್ಕೊಂತಾರೆ. ನಾವು ಮಾಡ್ತಾರೆ. ನಮ್ಮ ರೋಣದ ಒಂದು ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿವರೆಗೆ ಯಾವುದೇ ಅಹಿತಕರ ನಡೆದಿಲ್ಲ, ಇದನ್ನು ನಡೆದಿಲ್ಲ ಅಂತೇಳಿ ನಾನು ಈ ಒಂದು ನಮ್ಮ ತಿರ್ಲಪ್ಪ ಸಾಹೇಬರಿಗೆ ಒಂದು ಭರವಸೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಈ ಚುನಾವಣೆಗಳಂದ್ರೆ ಪ್ರಜಾಪ್ರಭುತ್ವದ ಹಬ್ಬ. ಅದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಚುನಾವಣೆಗಳಂದ್ರೆ. ಈ ಚುನಾವಣೆಗಳು ರಿನ್ಯೂವಲ್ ಮಾಡಿದಂಗೆ 5 ವರ್ಷ ನಾವು ಲೈಸೆನ್ಸ್ ತೆಗಿಸ್ತಿರ್ತೀವಿ. ಗಾಡಿ ಲೈಸೆನ್ಸ್ ಅಂತಂದ್ರೆ ಅದು ರಿನ್ಯೂವಲ್ ಮಾಡಿದಂಗೆ, ಚುನಾವಣೆ ಅಂತಂದ್ರೆ ರಿನ್ಯೂವಲ್ ಮಾಡಿದಂಗೆ. ಇವತ್ತು ಯಾವುದೇ ಪಕ್ಷ ಇರಲಿ ಅಥವಾ ಯಾವುದೇ ಒಂದು ಇದು ಇರಲಿ, ಅವು ಸೋಲು ಗೆಲುವು ಅದು ಜನರ ತೀರ್ಪದು. ಆ ಜನರ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕಾಗುತ್ತದೆ. ಏನು ಅದಕ್ಕೆ ಈ ಚುನಾವಣೆಗಳು ಏನೈತಲ್ಲ, ಇವು ನಮ್ಮ ದೇಶದ ಒಂದು ಹಬ್ಬ.
ಪ್ರಜಾಪ್ರಭುತ್ವ ಹಬ್ಬ. ಅದಕ್ಕೆ ಈ ಒಂದು ಯಾರೇ ಗೆಲ್ಲಿ ಯಾರೇ ಸೋಲಿ ಆದ್ರೆ ನಮ್ಮ ಪ್ರಭುತ್ವ ಗೆಲ್ಲಬೇಕಾಗೈತಿ, ಸಂವಿಧಾನ ಗೆಲ್ಲಬೇಕಾಗೈತಿ. ಅದಕ್ಕೆ ಈ ಚುನಾವಣೆಗಳು ನಡಿಬೇಕಾಗೈತಿ. ಅದಕ್ಕೆ ಈ ಸಂದರ್ಭದೊಳಗೆ ಯಾರೋ ಒಬ್ಬರು ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಯಾವುದೋ ಒಂದು ಕಿಡಿಗೇಡಿ ಕೃತ್ಯವನ್ನು ಮಾಡಿದರೆ ಕಾನೂನು ಅದರ ಬಗ್ಗೆ ಸೂಕ್ತವಾದ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕಾನೂನು ತಗೋತೈತಿ. ಅದಕ್ಕೆ ಅಂಥ ಒಂದು ನಮ್ಮ ರೋಣದಾಗಲಿ ಅಂಥ ಘಟನೆಯನ್ನು ನಡೆಯೋದಿಲ್ಲ. ಜಾತಿ ಸಂರಕ್ಷಣೆ ಹಬ್ಬನೂ ಮಾಡ್ತಾರೆ. ಚುನಾವಣೆಯನ್ನು ಒಂದು ಫಲಿತಾಂಶವನ್ನು ಒಂದು ಸಮಾನ ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಹಾಗೂ ನಮ್ಮೆಲ್ಲ ಮುಖಂಡರಿಗೆ ವಂದಿಸಿ ನನ್ನ 2 ಮಾತುಗಳಿಗೆ ಅವಕಾಶ. ನಾವು ಮುಸ್ಲಿಮ್ಸ್ ಬಾಂಧವರು ಅನ್ನದೇ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನುವಂಥ ಒಂದು ನಾವೆಲ್ಲ ಹೇಳಿಕೊಂಡು ಬಂದಿರತಕ್ಕಂಥ ಒಂದು ಸಂದರ್ಭ. ಇವತ್ತು ಪೊಲೀಸ್ ಇಲಾಖೆಯವರು ಈ ಒಂದು ಶಾಂತಿ ಸಭೆ ಕರಿತಕ್ಕಂಥದ್ದು ಒಂದು ಸಂದರ್ಭ. ಯಾಕಂತಂದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥ ಒಂದು ಸಂದರ್ಭ ಅವ್ರದ್ದು. ನಾವೆಲ್ಲರೂ ಅವ್ರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು, ಸಹಕಾರ ಕೊಡ್ತಕ್ಕಂಥದ್ದು ನಮ್ಮ ಸಂದರ್ಭ. ಅದಕ್ಕೆ ದಯಮಾಡಿ ಇವತ್ತು ರೋಣ ತಾಲೂಕು ಮತ್ತು ರೋಣ ನಗರ ಯಾವುದೇ ಅಹಿತಕರ ಘಟನೆ ನಡೆಯಲಾರದು. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಮುಸ್ಲಿಮ್ಸು, ರೆಡ್ಡಿ, ಗಾಣಿಯ, ಪಂಚಮಸಾಲಿ ಎಲ್ಲ ಜಾತಿ ಅನ್ನದೇ ಒಂದು ಗಂಡು ಒಂದು ಹೆಣ್ಣು ಅನ್ನುವಂತ ಒಂದು ಜಾತಿಯಲ್ಲಿ ನಾವು ನಡ್ಕೊಂಡ್ ಬಂದಿರತಕ್ಕಂಥ ಈ ಒಂದು ರೋಣ ತಾಲೂಕು ಒಳ್ಳೆ ಶುಭ ಸಂದರ್ಭದೊಳಗ ಬಕ್ರೀದ್ ಹಬ್ಬ ಇರಲಿ, ದೀಪಾವಳಿ ಇರಲಿ, ಅವರು ಸಹಕಾರ ನಾವು ಸಹಕಾರ ಅಂತೇಳಿ ತಮ್ಮೆಲ್ಲರಿಗೂ ಅನಂತ ಕೃತಜ್ಞತೆ ಸಲ್ಲಿಸಿ ನಾವೆಲ್ಲರೂ ಒಳ್ಳೆ ಶುಭ ಒಂದು ಹಬ್ಬವನ್ನು ಆಚರಣೆ ಮಾಡೋಣಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು 12 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೊತ್ತು, ಜಿಲ್ಲೆಯಾದ್ಯಂತ ಗೊತ್ತು. ರೋಣ ನಗರ ಅಂದ್ರೆ ಹಿಂದೂ ಮುಸ್ಲಿಂ ಅದೇನಪ್ಪ ಧರ್ಮದ ಹೆಸರುಗಳು ಮಾತ್ರ. ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದರಾಗಿ ಸಹೋದರತ್ವವಾಗಿ ನಡ್ಕೊಂಡ್ ಬಂದೀವಿ. ಇವತ್ತು ಯಾವುದೇ ಹಬ್ಬ ಬರಲಿ, ದೀಪಾವಳಿ ಬರಲಿ ಅಥವಾ ಮುಸ್ಲಿಂ ಸಮುದಾಯದ ಒಂದು ಯಾವುದೇ ಹಬ್ಬಗಳು ಬರಲಿ, ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರನ್ನ ಹೋಗ್ತೀವಿ, ಆಚರಣೆ ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಅದಾದ ನಂತರ ಬಹುಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪ, ನಾಳೆ ಲೋಕಸಭೆಯ ಒಂದು ಚುನಾವಣೆಯ ಒಂದು ಹಂತ ಇದೆ. ನಾಳೆ ನಾವೇನು ಹೇಳ್ತಪ್ಪ, ಎಲ್ಲ ಪಕ್ಷದ ಕಾರ್ಯಕರ್ತರು ಇರ್ತೀರಿ. ರಾಜಕೀಯ ಅನ್ನೋದು ಏನಪ್ಪ ಅಂದ್ರೆ ಕ್ಷಣಿಕ ಇದೆ. ಅವತ್ತಿನ ಮಟ್ಟಿಗೆ ಅದೊಂದು ಯಾರೇ ಸೋಲು ಗೆಲುವು ಎಲ್ಲ ಪಕ್ಷದೊಳಗೂ ಒಂದು ಪಕ್ಷ ಗೆದ್ರೆ ಒಂದು ಪಕ್ಷ ಸೋತಿರ್ತೈತಿ. ಆ ರೀತಿಯಾಗಿ ನಾವೆಲ್ಲವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಅದೇನು ಒಂದು ಹಂತದೊಳಗೆ ಆಚರಣೆ ಮಾಡಿ, ಯಾವುದೇ ಆಚರಣೆಗಳು ಮಿತಿ ಮೀರಬಾರ್ದು. ಅವಾಗ ಮಿತಿ ಮೀರಿ ಏನಾಗುತ್ತಪ್ಪ ಅಂದ್ರೆ ಕಾನೂನಾತ್ಮಕ ಕ್ರಮ ತಗೊಳಕ್ಕೆ ಅವ್ರು ಹಾಕಿರೈತಿ. ಮತ್ತು ನಾವು ಅದನ್ನು ಮೀರಿದವರಿಗೆ ಮತ್ತು ಅವ್ರು ಅನುಭವಿಸುವಂಥ ಇದನ್ನು ತಂದು ಕೊಡಬಾರ್ದು ಅಂತೇಳಿ ಅವ್ರು ಮುಂಜಾಗ್ರತವಾಗಿ ಅವ್ರಿಗೆ ಅಧಿಕಾರ ಇರ್ತೈತಿ. ಆದರೂ ಕೂಡ ಎಲ್ಲರೂ ಹಿರಿಯರಾಗಿ ಗಮನ ತೊಗೊಂಬಂದು ಇಷ್ಟಾಗಿನೂ ಹೇಳಿದ ಮೇಲೆ ಈ ಥರ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಶಾಂತಿ ಸಭೆಯನ್ನು ಕರೀತಾರೆ. ಸೊ ನಾವು ಈ ಎಲ್ಲರ ಪರವಾಗಿ ತಮ್ಮ ಮಾತು ಕೊಡ್ತೀನಪ್ಪ ಅಂದ್ರೆ, ನಾಳೆ ಫಲಿತಾಂಶ ಯಾರ ಪರವಾಗಿ ಯಾಕಾಗಲಿ ನಾವು ಅದನ್ನು ಸಕಾರಾತ್ಮಕ ಸ್ವೀಕರಿಸಿ ಎಲ್ಲರೂ ಅದು ಗೆಲುವು ಸೋಲು ಎಲ್ಲ ಇರೋದು ಅನ್ಯೂನ್ಯತೆಯಿಂದ ಇರ್ತೀವಿ. ಮತ್ತು ಹಬ್ಬದ ವಿಷಯವಾಗಿ ಬಂದಾಗ ಪ್ರತಿ ವರ್ಷದಂತೆ ಯಾವುದೇ ಹಬ್ಬ ಬಂದರೂ ನಾವು ಎಲ್ಲ ಧರ್ಮದವರು ಸೇರಿ ಆಚರಣೆ ಮಾಡುವಂಥ ರೂಢಿ ಐತಿ. ಮುಂದಿನ ರೂಢಿಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಇಲ್ಲ ನನಗೆ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮ್ಮ ರೋಣ ನಗರದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ಸಹೋದರರಾಗಿರ್ಬೋದು, ಎಲ್ಲರೂ ಒಂದು ಅಣ್ಣ ತಮ್ಮ ಕೂಡಿ ಒಂದು ಕಾರ್ಯಕ್ರಮನ ಮಾಡಿವಿ. ಕಾರ್ಯಕ್ರಮ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು, ಯಾವುದೇ ಹಬ್ಬಗಳಾಗಲಿ ಒಂದು ಅಣ್ಣ ತಮ್ಮ ಸಹೋದರಾಗಿ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಸೊ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ಆಗಿಲ್ಲ. ಸೊ ಇತ್ತೀಚಿನ ದಿನಮಾನಗಳು ಆಗಿಲ್ಲ, ಮುಂದಿನ ದಿನಮಾನಗಳು ಕೂಡ ನಾವು ಕೂಡ ಯಾವುದೇ ರೀತಿಯಾಗಿ ಘಟನೆಗಳೇ ಆಗದಂತೆ ನೋಡ್ಕೊಂಡು ಕಾರ್ಯಕ್ರಮನ ಮಾಡ್ತೀವಿ. ಸೊ ಈ ಬಕ್ರೀದ್ ಹಬ್ಬ ನಾವು ಯಾವ ಥರ ಅಂತಂದರೆ ಒಂದು ಅವ್ರ ನಮ್ಮ ಸಹೋದರ ಆಗಿರ್ಬೋದು, ಅವರ ದೀಪಾವಳಿ ಆಗಿರ್ಬೋದು, ಬೇರೆ ಯಾವುದೇ ಹಬ್ಬಗಳಾಗಿರ್ಬೋದು, ಅವ್ರ ಮನೆಗೆ ನಾವು ಊಟಕ್ಕೆ ಹೋಗ್ತೀವಿ, ಅವ್ರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ. ಸೊ ಯಾವುದೇ ರೀತಿಯಾಗಿ ಘಟನೆಗಳಾಗಲ್ಲ. ಸೊ ಇಷ್ಟೇ ನಾನು ಮಾತನ್ನು